ಭದ್ರತೆಯ ಸಂಪುಟ ಉಪಸಮಿತಿಯ ಸಭೆಯಲ್ಲಿ ದೇಶದ ಜನರಿಗೆ ಸಮರ್ಪಕ ಎಲ್ಪಿಜಿ ಪೂರೈಕೆಗೆ ಪ್ರಧಾನಿ ನರೇಂದ್ರ ಮೋದಿ ಸೂಚನೆ ನೀಡಿದ್ದಾರೆ. ವಿವಿಧ ಇಲಾಖಾ ಸಚಿವರು ಮತ್ತು ಉನ್ನತ ಅಧಿಕಾರಿಗಳು ಪಾಲ್ಗೊಂಡಿದ್ದ ಈ ಸಭೆಯಲ್ಲಿ ಇಂಧನ ಭದ್ರತೆ, ಕೃಷಿ, ರಸಗೊಬ್ಬರಗಳ ಲಭ್ಯತೆ ಹಾಗೂ ವಿಮಾನಯಾನ ಇಂಧನ ಪೂರೈಕೆಯ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಅಲ್ಲದೆ ವಿವಿಧ ದೇಶಗಳಿಂದ ಗ್ಯಾಸ್ ಖರೀದಿ ಮಾಡುವ ಪ್ರಕ್ರಿಯೆಯ ಬಗ್ಗೆಯೂ ಪ್ರಧಾನಿ ವಿವರಣೆ ಪಡೆದರು. ಆಟೋಗಳಿಗೆ ಗ್ಯಾಸ್ ಸಿಗದೇ ಇದ್ದಿದ್ದರಿಂದ ಚಾಲಕರು ಕಂಗಾಲಾಗಿದ್ದಾರೆ. ಹೀಗಾಗಿ ಬೆಂಗಳೂರು ನಗರದ ಹಲವೆಡೆ ಆಟೋ ಚಾಲಕರು ರಾತ್ರಿ ಗ್ಯಾಸ್ ಬಂಕ್ನಲ್ಲೇ ಮಲಗಿದ್ರು. ಅಲ್ಲದೆ ಗೊರಗುಂಟೆಪಾಳ್ಯ, ಗೋವರ್ಧನ್ ರಸ್ತೆ, ನೆಲಮಂಗಲ ರಸ್ತೆಯ ಹಲವು ಕಡೆ ಗ್ಯಾಸ್ ಬಂಕ್ ಕೂಡ ಕ್ಲೋಸ್ ಆಗಿದೆ. ಹೀಗಾಗಿ ಬೆಳ್ಳಂಬೆಳಗ್ಗೆ ಆಟೋ ಚಾಲಕರು ಬಂಕ್ ಬಳಿ ಕ್ಯೂ ನಿಂತಿದ್ರು. ಆರ್ಎಸ್ಎಸ್ ಬಾಲಕರ ಶಾಖೆಗೆ ಅನ್ಯ ಕೋಮಿನ ಬಾಲಕ ಚಾಕು ಹಿಡಿದುಕೊಂಡು ಬಂದಿರುವ ಘಟನೆ ಹಾವೇರಿ ನಗರದ 2ನೇ ನಂಬರ್ ಶಾಲೆಯ ಆವರಣದಲ್ಲಿ ಕಂಡುಬಂದಿದೆ. ಶಾಖೆಯಲ್ಲಿ ಬಾಲಕರಿಗೆ ಯೋಗ, ಪ್ರಾಣಾಯಾಮ ಮತ್ತು ಪ್ರಾರ್ಥನೆ ಹೇಳಿಕೊಡ್ತಿದ್ದ ವೇಳೆ ಏಕಾಏಕಿ ಚಾಕು ಹಿಡಿದು ಬಂದಿದ್ದಾನೆ. ನಂತರ ಧಮಕಿ ಹಾಕಿದ್ದಾರೆ ಅಂತ ಆರ್ಎಸ್ಎಸ್ ಶಾಲೆ ಬಾಲಕರು ಹೇಳಿದ್ದಾರೆ. ಯಾಕೆ ಚಾಕು ಹಿಡಿದು ಬಂದೆ ಅಂತ ಪ್ರಶ್ನೆ ಕೇಳ್ತಿದ್ದಂತೆ ಬಾಲಕ ಓಡಿ ಹೋಗಿದ್ದಾನೆ. ಬಾಲಕನನ್ನ ವಶಕ್ಕೆ ಪಡೆದುಕೊಳ್ಳಲು ಆರ್ಎಸ್ಎಸ್ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಇಂದು ಹನುಮ ವ್ರತ ಹಿನ್ನೆಲೆ ಹನುಮ ಜನ್ಮಸ್ಥಳ ಅಂಜನಾದ್ರಿಗೆ ಸಾವಿರಾರು ಜನ ಭಕ್ತರು ಬರ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿಯಲ್ಲಿ ಬೆಳಗ್ಗೆಯಿಂದಲೇ ಸಾವಿರಾರು ಹನುಮ ಮಾಲೆ ಧರಿಸಿದ ಹನುಮ ಭಕ್ತರು ಹನುಮ ಮಾಲೆ ವಿಸರ್ಜನೆ ಮಾಡಿದ್ದಾರೆ. ಬೆಳಗ್ಗೆಯಿಂದಲೇ ನಡೀತಾ ಇರುವ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ 575 ಮೆಟ್ಟಿಲೇರಿ ಆಂಜನೇಯನ ದರ್ಶನ ಪಡೆಯುತ್ತಿದ್ದಾರೆ. ಈ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಂಜನಾದ್ರಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಬೇಸಿಗೆ ಕಾಲದಲ್ಲಿ ಜನರಿಗೆ ಉಚಿತವಾಗಿ ಮಜ್ಜಿಗೆ ನೀಡಿ ಬಂಕ್ ಮಾಲೀಕ ಮಾದರಿಯಾಗಿದ್ದಾರೆ. ಕೊಪ್ಪಳದಲ್ಲಿ ಬಂಕ್ಗೆ ಬರುವವರಿಗೆ ಮಾತ್ರವಲ್ಲದೆ ಎಲ್ಲಾ ಜನರಿಗೆ ಬಂಕ್ ಮಾಲೀಕ ಶ್ರೀನಿವಾಸ್ ಗುಪ್ತಾ ಮಜ್ಜಿಗೆ ವಿತರಣೆ ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೆ ಪ್ರತಿದಿನ 80 ರಿಂದ 100 ಲೀಟರ್ ಮಜ್ಜಿಗೆ ವಿತರಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಈ ಘಟನೆ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಕಂಡು ಬಂದಿದೆ. ಇಬ್ಬರು ಕಿಲಾಡಿಗಳು ಬಂದು ಮನೆಯ ಮುಂದೆ ನಿಂತಿದ್ದ ದ್ವಿಚಕ್ರ ವಾಹನದ ಹ್ಯಾಂಡಲ್ ಲಾಕ್ ಮುರಿದು ಕಳ್ಳತನ ಮಾಡಿದ್ದಾರೆ. ಬೆಳಗ್ಗೆ ಕೆಲಸಕ್ಕೆ ರೆಡಿಯಾಗಿ ಗಾಡಿ ನೋಡಿದ ಮಾಲೀಕನಿಗೆ ಮನೆ ಮುಂದೆ ಇದ್ದ ಬೈಕ್ ಇಲ್ಲದನ್ನ ಕಂಡು ಶಾಕ್ ಆಗಿದ್ದಾನೆ. ಘಟನೆ ಕುರಿತು ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಕಾರಿ ನೌಕರಿಯಾಗಿದ್ರು ಹೆಂಡತಿ ಹತ್ತಿರ ವರದಕ್ಷಿಣೆಗೆ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಈ ಘಟನೆ ವಿಜಯಪುರದಲ್ಲಿ ಕಂಡುಬಂದಿದೆ. 15 ತೊಲೆ ಬಂಗಾರಕ್ಕಾಗಿ ಹೆಂಡತಿಗೆ ಮಾನಸಿಕ, ದೈಹಿಕವಾಗಿ ಹಲ್ಲೆ ಮಾಡಲಾಗಿದೆ. ವರದಕ್ಷಿಣೆ ನೆಪದಲ್ಲಿ ಬಂದು 4 ತಿಂಗಳ ಮಗು ನಮ್ಮೊಂದಿಗೆ ಕಳಿಸಿಕೊಡಿ ಅಂತ ಹೆಂಡತಿಗೆ ಪತಿ ಪಂಕಜ್, ಅತ್ತೆ ಸುಜಾತ, ನಾದಿನಿಯರು ಕಿರುಕುಳ ನೀಡಿದ್ದಾರೆ. ಕಲಬುರಗಿಯಲ್ಲಿ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾನೆ. ಆದರೆ ಕೇವಲ ಬಂಗಾರಕ್ಕೋಸ್ಕರ ಪತಿ ಸೇರಿ ಆತನ ಕುಟುಂಬದವರು ಆಕೆಗೆ ಮನೆಯಿಂದ ಹೊರಗೆ ಹಾಕಿದ್ದಾರೆ. ವರದಕ್ಷಿಣೆ ಕಿರುಕುಳ, ಹಿಂಸೆ ಕೊಡ್ತಿರೋದನ್ನ ವಿಡಿಯೋ ಮೂಲಕ ಹೆಂಡತಿ ಅಳಲು ತೋಡಿಕೊಂಡಿದ್ದು. ಈ ಬಗ್ಗೆ ವಿಜಯಪುರ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಲ್ಲಿ ಹನಿ ಟ್ರ್ಯಾಪ್ ಮುಗಿಯಿತು. ಇದೀಗ ಮನಿ ಟ್ರ್ಯಾಪ್ ಶುರುವಾಗಿದೆ. ನಗರದಲ್ಲಿ ಇರುವ ಕೆಲ ಹುಡುಗಿಯರು ಟಿಂಡರ್ ಆಪ್ನಲ್ಲಿ ಹುಡುಗರ ಜೊತೆ ಸ್ನೇಹ ಬೆಳೆಸಿ ವಂಚನೆಗೆ ಇಳಿದಿದ್ದಾರೆ. ಇದೇ ರೀತಿ ಇಲ್ಲೊಬ್ಬ ಸಾಫ್ಟ್ವೇರ್ ಹುಡುಗನನ್ನ ಬಲೆಗೆ ಬೀಳಿಸಿಕೊಂಡಿದ್ದಾರೆ. ಪಬ್ ಲೊಕೇಶನ್ ಕಳುಹಿಸಿ ಟೆಕ್ಕಿಗೆ ಬರೋಕೆ ಹೇಳಿ ಬಳಿಕ ಆತನ ಜೊತೆಗೆ ಟಕೀಲಾ ಶಾಟ್ಸ್ ಆರ್ಡರ್ ಮಾಡಿದ್ದಾರೆ. ಬರೀ 20 ರಿಂದ 30 ನಿಮಿಷದಲ್ಲಿ 4-5 ಟಕೀಲಾ ಶಾಟ್ಸ್ ತೆಗೆದುಕೊಂಡಿದ್ದಾರೆ. ಆದರೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋದವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆದರೆ ಪಬ್ ಸಿಬ್ಬಂದಿ 65,000 ಬಿಲ್ ಕೊಟ್ಟಿದ್ದಾರೆ. ಇದನ್ನ ಕಂಡು ಶಾಕ್ ಆದ ಟಿಕ್ಕಿ ಬಳಿಕ ಬಿಲ್ ಕಟ್ಟಿ ಅಲ್ಲಿಂದ ತೆರಳಿದ್ದಾನೆ. ಇನ್ನು ಮತ್ತೊಬ್ಬನಿಗೂ ಇದೇ ರೀತಿಯಾದಾಗ ಆತ ದೂರು ಕೊಟ್ಟಿದ್ದು, ಆದರೆ ಪೊಲೀಸರು ಅದನ್ನ ಸ್ವೀಕರಿಸಿಲ್ಲ. ಹೀಗಾಗಿ ಇದರ ಹಿಂದೆ ಪೊಲೀಸರು ಹಾಗೂ ಪಬ್ ಸಿಬ್ಬಂದಿ ಇದ್ದಾರೆ ಎನ್ನುವ ಸಂಶಯ ವ್ಯಕ್ತವಾಗಿದೆ. ಬೆಳಗಾವಿಯಲ್ಲಿ ಹೋಟೆಲ್ ಮಾಲೀಕರು ಗ್ಯಾಸ್ ಸಮಸ್ಯೆಯಿಂದ ಬೇಸತ್ತು ಬಯೋಮಾಸ್ ಒಲೆ ಮೊರೆ ಹೋಗಿದ್ದಾರೆ. ಬೆಳಗಾವಿ ನಗರದಲ್ಲಿ 350ಕ್ಕೂ ಹೆಚ್ಚು ಹೋಟೆಲ್ಗಳಿಗೆ ಕೇವಲ 600 ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗ್ತಾ ಇದೆ. ಹೀಗಾಗಿ ಗ್ಯಾಸ್ ಸಿಲಿಂಡರ್ ಸಾಕಾಗದೆ ಹೊಗೆ ರಹಿತ, ಪರಿಸರ ಸ್ನೇಹಿ ಬಯೋಮಾಸ್ ಒಲೆಗೆ ಬೇಡಿಕೆ ಹೆಚ್ಚಾಗಿದೆ. ಬೆಳಗಾವಿ ನಗರದ ಉದ್ಯಮಿ ಸಮೀರ್ ಕಣಬರಗಿ ಫಿನಿಕ್ಸ್ ಪ್ರೊಡಕ್ಷನ್ ಕಂಪನಿಯಲ್ಲಿ ಬಯೋಮಾಸ್ ಒಲೆಗಳ ತಯಾರಿಕೆ ಮಾಡಲಾಗ್ತಿದೆ. ರಾಮ್ ಚರಣ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಪೆದ್ದಿ ಏಪ್ರಿಲ್ 30ರಂದು ಬಿಡುಗಡೆಗೆ ಸಿದ್ಧವಾಗಿತ್ತು. ಈಗ ಇರೋ ಮಾಹಿತಿ ಪ್ರಕಾರ ಸಿನಿಮಾದ ಬಿಡುಗಡೆ ಮುಂದೂಡುವ ಸಾಧ್ಯತೆ ಇದೆ. ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಹೆಚ್ಚಿತ್ತು. ಇನ್ನು ಒಂದಷ್ಟು ಪ್ಯಾಚ್ ವರ್ಕ್ ಶೂಟಿಂಗ್ ಕೂಡ ಇದೆ. ಈ ಕಾರಣದಿಂದ ಏಪ್ರಿಲ್ 30ರಂದು ಬಿಡುಗಡೆ ಆಗುವುದು ಬಹುತೇಕ ಡೌಟ್ ಎನ್ನಲಾಗ್ತಿದೆ.